ಎಸ್, ಮಾರ್ನವಿ ಸಿನಿಮಾ ಈಗಷ್ಟೇ ನೋಡ್ಕೊಂಡು ಬಂದು ಸಾಕಷ್ಟು ರಿವ್ಯೂಸ್ ಸಮೇತ ನೋಡಿದ್ವು, ಕೇಳಿದ್ವು. ನ್ಯಾಚುರಲ್ ಆಗಿದೆ, ನ್ಯಾಚುರಲ್ ಆಗಿ ಬಂದಿದೆ ಅಂತ, ಒಂದು ನ್ಯಾಚುರಲ್ ಆಗಿ ಇದ್ದಂತ ಒಂದು ಕತೆ ಮೂಲಕ ಬಂದಿದ್ದಾರೆ. ಎಸ್, ಮಾರ್ನವಿ ಸಿನಿಮಾದ ಹೀರೋ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಈಗ ಪ್ರೇಕ್ಷಕರ ಜೊತೆ ಸಿನಿಮಾ ಕುತ್ಕೊಂಡು ನೋಡಿದ್ರಿ, ಸೀರಿಯಲ್ ಮಾಡೋದಕ್ಕೂ ಸಿನಿಮಾ ಮಾಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ಗಳು ಬರುತ್ತೆ. ಸೊ ಈ ಸಿನಿಮಾ ನೀವು ಪ್ರೇಕ್ಷಕರ ಜೊತೆ ಕುತ್ಕೊಂಡು ನೋಡಿದ್ರಿ, ಇದ್ರ ಬಗ್ಗೆ ಹೇಳೋದಾದ್ರೆ? ನಾನು ಯಾವತ್ತು ಸ್ಮಾಲ್ ಸ್ಕ್ರೀನ್ ಮಾಡಿದಾಗ ಆಡಿಯನ್ಸ್ ಕೂತ್ಕೊಂಡು ನೋಡಿಲ್ಲ. ನಾನು ಆಕ್ಟ್ ಮಾಡ್ಬೇಕಾದ್ರೆ ನೋಡಿಲ್ಲ, ಅವ್ರ ರಿಯಾಕ್ಷನ್ ಇರುತ್ತೆ ನಂಗೆ ಗೊತ್ತಿರಲಿಲ್ಲ. ಮನೇಲಿ ಅಪ್ಪ ಅಮ್ಮ ಹೆಂಡತಿ ಕೂತ್ಕೊಂಡು ನೋಡ್ತಿದ್ರು ಅಷ್ಟೇ ಬಿಟ್ರೆ ಇಷ್ಟೊಂದು ಮ್ಯಾಸಿವ್ ಆಗಿ ಆಡಿಯನ್ಸ್ ಜೊತೆ ಕೂತ್ ನೋಡಿರಲಿಲ್ಲ. ಇಲ್ಲಿ ಬಂದಾಗ ಆ ದೊಡ್ಡ ಪರದಲ್ಲಿ ನನ್ನನ್ನು ನೋಡ್ಕೊಂಡಾಗ ಫಸ್ಟ್ ವಾವ್ ಅಂತ ಅನಿಸ್ತು. ಆ ಧ್ವನಿ ಕೇಳಿಸ್ಕೊಂಡಾಗ ಅದು ಎಲ್ಲ ಮಜಾ ಕೊಡ್ತು. ಆಮೇಲೆ ಇವ್ರು ನನ್ನ ಎಂಟ್ರಿಗೆ ವಿಸಿಲ್ ಹಾಕಿದ್ದು, ಎಮೋಷನ್ ಸೀನಲ್ಲಿ ನಾನು ಅಳ್ಬೇಕಾದ್ರೆ ಅಲ್ಲೆಲ್ಲ ಅಳ್ತಾ ಇದ್ರು, ಅದೆಲ್ಲ ನೋಡಿದಾಗ ಏನೋ ಕೆಲಸ ಮಾಡಿದ್ದೀನಿ, ಚಿಕ್ಕ ಮಟ್ಟಕ್ಕೆ ನಾನು ಏನು ಅನ್ಕೊಂಡಿದ್ದೆ ಅಲ್ಲಿಗೆ ಅಚೀವ್ ಆಗಿದೆ ಅಂತ ಅನಿಸ್ತು ಮೇಡಮ್. ಸರ್, ಭಾಷೆ ನೀವು ಮಂಗಳೂರು ಭಾಷೆನೇ ಮಾತಾಡಿದ್ದೀರಾ, ಭಾಷೆ ಏನಾದ್ರು ನಿಮಗೆ ಆಚೆ ಈಚೆ ಆಯ್ತಾ, ಏನಾದ್ರು ಪ್ರಾಬ್ಲಮ್ ಆಯ್ತಾ ಭಾಷೆದು ಅನ್ನುವಂಥದ್ದು? ಇಲ್ಲ, ಭಾಷೆ ನನಗೆ ಮಂಗಳೂರು ಕನ್ನಡ ತುಂಬಾ ಇಷ್ಟ. ನಾನು ಮುಂಚೆಯಿಂದ ಯಾರು ಮಂಗಳೂರು ಕನ್ನಡ ಮಾತಾಡಿದ್ರೆ ಹೋಗೋರ್ ಪಕ್ಕ ಕೂರ್ತಾ ಇದ್ದೆ ಆ ಭಾಷೆ ಕೇಳೋದಕ್ಕೋಸ್ಕರ, ಅಷ್ಟು ಪ್ರೀತಿ ನನಗೆ ಆ ಭಾಷೆ. ಸೊ ಅದೇ ಭಾಷೆಲಿ ಸಿನಿಮಾ ಅಂದಾಗ ನಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಅಂಡ್ ಇದಕ್ಕೋಸ್ಕರ ಒಂದಿಷ್ಟು ರಿಹರ್ಸಲ್ಸ್ ಇತ್ತು, ವರ್ಕ್ಶಾಪ್ ಮಾಡಿದ್ರು, ಕೂತದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲೂ ಕೂಡ ಇವನು ಮಂಗಳೂರಿನ ಅಲ್ಲ ಅಂತ ಅನಿಸ್ಬಾರ್ದು, ಆ ಥರ ಪ್ರಾಕ್ಟೀಸ್ ಮಾಡ್ಕೊಂಡಾಗ ಹೋಗಿ ಆಕ್ಟ್ ಮಾಡಿದ್ದು. ಸರ್, ಈಗ ನಾನೊಂದು ಹೀರೋ ಆಗ್ಬೇಕಂತ ಹೇಳಿದ್ರೆ ಯಾರನ್ನಾದ್ರೂ ಫಾಲೋ ಮಾಡೋದಾಗಿರ್ಬೋದು, ಯಾರು ಇನ್ಸ್ಪಿರೇಷನ್ ಅಂತ ಯಾರಾದ್ರೂ ಒಬ್ರು ಇರ್ತಾರೆ, ನಿಮ್ಗೆ ಯಾರು ಅನ್ನುವಂಥದ್ದು? ಯಾವ ಹೀರೋನ ತುಂಬಾ ಫಾಲೋ ಮಾಡ್ತೀರಾ, ಯಾವ ಸಿನಿಮಾಗಳು ಜಾಸ್ತಿ ನೋಡ್ಕೊಂಡು ಬಂದವರು ಅಂತ? ಫಾಲೋ ಅಂತ ಏನಿಲ್ಲ ಮೇಡಮ್, ನಾನು ಎಲ್ಲಾ ಹೀರೋಗಳ ಸಿನಿಮಾಗಳು ನೋಡ್ತೀನಿ, ನನಗೆ ಎಲ್ಲರೂ ಇಷ್ಟ, ಒಬ್ರಿಬ್ರು ಫಾಲೋ ಅಂತಲ್ಲ. ಬಟ್ ನಂಗೆ ತುಂಬಾ ಇಷ್ಟವಾದ ನಟ ಅಂದ್ರೆ ಅನಂತ್ ನಾಗ್ ಸರ್. ಅವ್ರ ಆಕ್ಟಿಂಗ್ ನಂಗೆ ನೆಕ್ಸ್ಟ್ ಲೆವೆಲ್ಗೆ ಇಷ್ಟ, ಅವ್ರನ್ನ ಜಾಸ್ತಿ ನೋಡ್ತಾ ಇದ್ದೆ. ಅಂಡ್ ಎಲ್ಲಾ ತರ ಸಿನಿಮಾ ನೋಡ್ತೀನಿ ನಾನು, ರೊಮ್ಯಾಂಟಿಕ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಆಗಿರ್ಬೋದು, ಹಾರರ್ ಆಗಿರ್ಬೋದು, ಎಲ್ಲ ಜನರು ಇಷ್ಟ. ಅಂದ್ರೆ ಎಲ್ಲದರಲ್ಲೂ ಕಲಿಯಕ್ಕೆ ಸಿಗುತ್ತೆ ನಿಮಗೆ. ಒಬ್ಬ ಆಕ್ಟರ್ ಅದನ್ನು ಒಂದೇ ಇದಕ್ಕೆ ಸೀಮಿತ ಆಗಿರಬಾರ್ದು, ಎಲ್ಲಾ ಪಾತ್ರಗಳು ಮಾಡ್ಬೋದು ಅವನು. ಸೊ ಅದಕ್ಕೋಸ್ಕರ ಎಲ್ಲ ತರ ಸಿನಿಮಾ ನೋಡ್ತೀನಿ. ಸರ್, ನೀವೀಗ ಹೇಳ್ತಾ ಇದ್ರಿ ನಾನು ಯಾವತ್ತೂ ಆಡಿಯನ್ಸ್ ಜೊತೆ ಕುತ್ಕೊಂಡು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ದವನಲ್ಲ, ಅವ್ರು ಶಿಲ್ಲೆ ಬರ್ಬೇಕಾದ್ರೆ ನಂಗೆ ಸ್ವಲ್ಪ ಬೂಮ್ಸ್ ಬಾಂಬ್ ಎಲ್ಲ ಬರ್ತಾ ಇತ್ತು ಅಂತ ಹೇಳಿ. ಸೊ ಈಗ ಈ ಮಾರ್ನವಿ ಸಿನಿಮಾ ನೀವು ಅವ್ರ ಜೊತೆ ಎಲ್ಲ ಕುತ್ಕೊಂಡು ನೋಡ್ಬೇಕಾದ್ರೆ, ಅವ್ರು ಶಿಲ್ ಹೊಡಿಬೇಕಾದ್ರೆ, ಜೋರಾಗಿ ಕಿರಿಸ್ಬೇಕಾದ್ರೆ ನಿಮ್ಗೆ ಯಾವ ತರ ಫೀಲ್ ಆಯ್ತು ಅನ್ನುವಂಥದ್ದು? ಒಂದಿಷ್ಟು ವರ್ಷಗಳಿಂದ ನಾನು ನಮ್ಮ ಫೇವರೇಟ್ ಸ್ಟಾರ್ಗಳಿಗೆ ನಾನು ಅದೇ ಮಾಡ್ತಾ ಇದ್ದೆ. ಅವ್ರ ಎಂಟ್ರಿಗೆ ಅದೆಲ್ಲ ಆದಾಗ ವಿಜಿಲ್ ಆಗ್ತಾ ಇದ್ದೆ. ಅಂಡ್ ನನಗೆ ಯಾವುದೇ ಸ್ಟಾರ್ ಆಗಿರ್ಬೋದು, ಒಂದು ಒಳ್ಳೆ ಎಂಟ್ರಿ ತಗೊಂಡು ಈ ತರ ವಿಜಿಲ್ ಹಾಕಿದಾಗ ನಾನು ಎಮೋಷನಲ್ ಆಗ್ತೀನಿ. ಅಂದ್ರೆ ಬೇರೆ ಸ್ಟಾರೇ ಅವ್ರು ಆಗಿರ್ಬೋದು, ಬಟ್ ಅದು ನನಗೆ ಅಳು ಬರುತ್ತೆ. ಅಂದ್ರೆ ಆ ಮ್ಯೂಸಿಕ್, ಅವ್ರ ಎಂಟ್ರಿ, ಆ ವಿಜಿಲ್ ಬಿದ್ದಾಗ ವಾವ್ ಅನ್ಸುತ್ತೆ, ಮೈ ಜುಮ್ ಅನ್ಸುತ್ತೆ. ಇವತ್ತು ಆ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಕೊಂಡೆ. ನನ್ನ ಎಂಟ್ರಿಗೆ ಅದೆಲ್ಲ ಮಾಡಿದಾಗ ಅದು ಬೇರೆನೇ ಫೀಲಿಂಗ್. ಅದು ಬಹುಶಃ ಅದನ್ನ ಶಬ್ದಗಳು ಹೇಳಕ್ಕಾಗಲ್ಲ ಅನ್ಸುತ್ತೆ, ಬಟ್ ತುಂಬಾ ಖುಷಿಯಾಗಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಇನ್ನೊಂದು ಕೇಳಬೇಕು, ಟಾಕ್ಸಿಕ್ ಟ್ರೈಲರ್ ಇವತ್ತು ಬಂತು, ನೋಡಿದ್ರ ಅನ್ನುವಂಥದ್ದು ಏನಾದ್ರು? ಇನ್ನೂ ನೋಡಿಲ್ಲ, ಅಂದ್ರೆ ಇದೇ ಬಿಸಿಲಿ ಇದ್ವಿ ನಾವು. ನೈಟ್ ಇಂದ ಅಲ್ಲೊಂದು ಪ್ರೀಮಿಯರ್ ಇತ್ತು, ಪೇಡ್ ಪ್ರೀಮಿಯರ್ ಇತ್ತು, ಅದನ್ನ ಮುಗಿಸ್ಕೊಂಡು ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಡೈರೆಕ್ಟ್ ಇಲ್ಲೇ ಬಂದಿರೋದು. ಇನ್ನು ನೋಡಿಲ್ಲ. ಹಳೇದ್ ನೋಡಿದ್ದೀನಿ. ಆದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ, ಅದು ನೋಡಿದ್ಮೇಲೆ ನಿಮ್ಗೆ ಯಾವ ತರ ಫೀಲ್ ಆಯ್ತಾ ಅನ್ನುವಂಥ? ಅದು ಅಂದ್ರೆ ಅವರು ಬೇರೆ ಲೆವೆಲ್ ತೊಗೊಂಡೋಗಿದ್ದಾರೆ ಮೇಡಮ್ ಅದನ್ನ, ಸಿನಿಮಾನ. ಆಮೇಲೆ ಸಿನಿಮಾ ತರ ನೋಡ್ಬೇಕಷ್ಟೇ, ಅದಕ್ಕೆ ಪರ್ಸನಲ್ ಕನೆಕ್ಷನ್ ಅವಶ್ಯಕತೆ ಇಲ್ಲ. ಅದು ಅವ್ರೇನ್ ಮಾಡಿದ್ರೆ ಆ ಬೌಂಡ್ರೀಸ್ ಬ್ರೇಕ್ ಮಾಡ್ಬಿಟ್ಟು ಒಂದು ಬೇರೆ ಲೆವೆಲ್ ಸಿನಿಮಾ ಮಾಡಿದ್ರೆ ನಮಗೆ ತುಂಬಾ ಹೆಮ್ಮೆ ಇದೆ. ಅಂದ್ರೆ ರಾಕಿಂಗ್ ಸ್ಟಾರ್ ಅವರು ಆ ಲೆವೆಲ್ ನಮ್ಮ ಕನ್ನಡ ಸಿನಿಮಾ ತೊಗೊಂಡು ಹೋಗ್ತಿದ್ದಾರೆ ಅಂದಾಗ ನಾವು ಖುಷಿ ಪಡಬೇಕು. ನಂಗೆ ತುಂಬಾ ಹೆಮ್ಮೆ ಇದೆ. ವೇಟ್ ಮಾಡ್ತಾ ಇದ್ದೀನಿ ನಾನು. ಆಕ್ಚುಲಿ ಅವ್ರದ್ದು ಫಸ್ಟ್ ಲುಕ್ ಬಿಟ್ಟಾಗಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ. ಅಂಡ್ ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿನ ಒಂದು ಬೇರೆ ಲೆವೆಲ್ಗೆ ಗುರುತಿಸ್ಕೊಂಡಂತ ಒಬ್ಬ ಕಲಾವಿದರು ಅವರು. ಸೊ ಅವ್ರ ಸಿನಿಮಾ ಅಂದಾಗ ಎಲ್ಲರೂ ಹೆಂಗೆ ವೇಟ್ ಮಾಡ್ತಾರೆ, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಐ ಈಗರ್ಲಿ ವೇಟಿಂಗ್. ಓಕೆ ಸರ್, ಆಲ್ ದಿ ಬೆಸ್ಟ್. ಇನ್ನು ತುಂಬಾ ದಿನಗಳು ಒಳ್ಳೆ 100 days ಓಡ್ಲಿ ಅಂತ ಬೆಳ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇಷ್ಟು ಮಾರ್ನವಿ ಸಿನಿಮಾದ ಹೀರೋ ಜೊತೆ ಮಾತುಕತೆ ಆಗಿತ್ತು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮ್ಯಾನ್ ಓಂ ಭೀಮ್ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು.